ಏನ್ ಹೇಳೋದು ಸರ್, ಎಲ್ಲ ಕೊಳಕ ರಾಜಕೀಯನೇ ಮಾಡ್ತಾ ಇರೋದು. ಎಲ್ಲ ಒಂದು ಯಾವ್ದ್ರಲ್ಲ ಒಂದ್ ತಗೋತಾರೆ, ಯಾವ್ದ್ರಲ್ಲ ಒಂದ್ ಬಿಡ್ತಾರೆ. ಆ ಸರ್ಕಾರದವರಂತೂ ಈ ಇತ್ತೀಚೆಗಂತೂ ಯಾವ್ದು ಪ್ರತಿಯೊಂದು ವಸ್ತು ಮೇಲೆ ಎಲ್ಲ GST ಅದು ಜಾಸ್ತಿ, ಇದು ಜಾಸ್ತಿ, ಇದು ಜಾಸ್ತಿ, ಅದು ಜಾಸ್ತಿ. ನಮ್ಮಂತ ಬಡವರು, ಅದ್ರಲ್ಲೂ ಆಟೋ ಡ್ರೈವರ್ಗಳಂತೂ ಕೂಲಿ ಮಾಡಿ ಜೀವನ ಮಾಡೋದೇ ದೊಡ್ಡ ಕಷ್ಟ ಆಗ್ಬಿಡೋದು ಬೆಂಗಳೂರು ಸಿಟಿಗಂತೂ. ಇನ್ನು ಹಳ್ಳಿಗಳಲ್ಲಂತೂ ಕೇಳ್ಕೊಳ್ಳೇಬೇಡಿ. ಬೆಂಗಳೂರು ಸಿಟಿಲಂತೂ ಬಹಳ ಕಷ್ಟ ಆಯ್ತಾ ಇದೆ ಜೀವನ ಮಾಡೋದು. ಮತ್ತೆ ಈ ಬೆಲೆ ಏರಿಕೆ ಜೊತೆಗೆ ಅವ್ರವ್ರ ಇದು ತೀರ್ಸ್ಕೊಳಕೋಸ್ಕರ ನಮ್ಮ ಮೇಲೆ ಹಾಕ್ತಾ ಇದಾರೆ ಅಷ್ಟೇ. ಅವ್ರ ದುಡ್ಡು ಮಾಡ್ಕೊಳಕ್ಕೆ ನಮ್ಮೇಲೆಲ್ಲ ಹಾಕ್ಬಿಡೋದು, ಅದ್ರ ಮೇಲೆ ಜಾಸ್ತಿ ಮಾಡಿದ್ವಿ, ಇದ್ರ ಮೇಲೆ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಇನ್ಯಾವ ಎಲ್ಲ ಬರೀ ಇಂಥ ರಾಜಕೀಯನ ಮಾಡ್ತಾ ಇರೋದು. ಯಾವನು ನೆಟ್ಟಗೆ ರಾಜಕೀಯ ಮಾಡ್ತಾ ಇಲ್ಲ, ಎಲ್ಲ ದರಿದ್ರ ರಾಜಕೀಯಗಳು ಬಂದಿರೋರು ಅಷ್ಟೇ. ಭ್ರಷ್ಟಾಚಾರ ಸಿಕ್ಕಾಪಟ್ಟೆ. ಭ್ರಷ್ಟಾಚಾರದ ಬಗ್ಗೆ ಕೇಳ್ಕೊಳ್ಳೇ ಬಿಡಿ ಸರ್. ಇದೇ ಭ್ರಷ್ಟಾಚಾರ ಯಾವ್ದೇಳಿ ಮಾಡ್ತಾ ಇರೋದ ಭ್ರಷ್ಟಾಚಾರ. ಬಡವ್ರ ಮೇಲೆ ತಗೊಬಂದು ಈಗ ಕೋಟಿ ಕೋಟಿ ಮಡಿಕೊಂಡಿರೋ ಎಲ್ಲ ಅಂಬಾನಿಗಳು ಅವ್ರವ್ರ ಹತ್ರ ಎಲ್ಲ ಅವ್ರ ಹತ್ರ ಹೋಗೋದೇ ಇಲ್ಲ, ತಗೊಬಂದು ಹಾಕೋದೇ ಬಡವ್ರ ಮೇಲೆ. ಅಕ್ಕಿ, ಬೇಳೆ, ರಾಗಿ, ಉಪ್ಪು, ಮೆಣಸಿನ್ಕಾಯಿ ಇದ್ರ ಮೇಲೆ ಹಾಕೋದು. ಅದ್ರ ಮೇಲೆ ರೇಟ್ ಜಾಸ್ತಿ ಮಾಡ್ಬಿಟ್ಟು ಎಲ್ಲ ಮಾಡ್ತಾ ಇದಾರೆ ಅಷ್ಟೇ. ಇನ್ನೇನು ಅವ್ರಿಗಂತೂ ಬೇಕಾದಷ್ಟು ಬಿದ್ದೈತೆ, ಆರಂಗ ಮಾಡ್ಕೋತಾರೆ. ಬಡವ್ರು ಏನ್ ಮಾಡ್ಬೇಕು ಹೇಳಿ? ಹಂಗಾಗಿದೆ ಈಗ ಎಲ್ಲ ಇದ್ರದ್ದೇ ರಾಜಕೀಯ. ಏನು ಮಾಡಕ್ಕಾಗಲ್ಲ. ಅವ್ರಿಗೇನು ಹೇಳಕ್ಕೆ ನಮ್ಮಂತವ್ರು ಬಡವ್ರಿಗೆ ಕೇಳಿಸೋದು ಇಲ್ಲ. ಅವ್ರಿಗೆ ಕೇಳಿಸಿದ್ರು ಅವ್ರೇನು ಮಾತಾಡೋದು ಇಲ್ಲ. ಕೆಲವೊಂದು ರಾಜಕಾರಣಿಗಳು ಎತ್ಕೊಂಡು ಏನೋ ನಮ್ ಕಷ್ಟಗಳು ಎತ್ಕೊಂಡು ಹತ್ರಕ್ಕೆ ಹೋದ್ರು ಹತ್ರನೇ ಸೇರ್ಸ್ಕೊಳ್ಳೋದಿಲ್ಲ. ಓಟ್ ಕೇಳಕ್ ಮಾತ್ರ ಬರ್ತಾರೆ, ಕಾಲ್ ಕೈ ಹಿಡಿಯಕ್ಕೆ. ಅವಾಗ ಮಾತ್ರ ನೋಡ್ಬೋದು ಅಷ್ಟೇ. ಮಿಕ್ಕಿದಾಗೆಲ್ಲ ನೋಡೋಕ್ಕೂ ಆಗಲ್ಲ, ಅವ್ರ ಹತ್ರನೂ ಸೇರ್ಸ್ಕೊಳ್ಳಲ್ಲ ಬಿಡಿ ಅಂತ ರಾಜಕೀಯ.